ಶಿರಸಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ, ಬೇಡ್ತಿ ವರದಾ ಅಘನಾಶಿನಿ ನದಿ ಜೋಡಣೆ ಮಾಡಿ ಹಾವೇರಿ, ರಾಯಚೂರು ಸೇರಿದಂತೆ ಉತ್ತರ ಕರ್ನಾಟಕ ಭಾಗಕ್ಕೆ ನೀರು ತೆಗೆದುಕೊಂಡು ಹೋಗುವ ಯೋಜನೆ ಬಿಜೆಪಿ ಸರ್ಕಾರದಲ್ಲಿ ನಿರ್ಧಾರವಾಗಿದೆ. ಈಗ ನಮ್ಮ ಮೇಲೆ ದೂರುವುದು ಎಷ್ಟು ಸರಿ ಎಂದು ಬಿಜೆಪಿ ವಿರುದ್ಧ ತೀವ್ರ ಹರಿಹಾಯ್ದರು. ಮುಂದೆ ಹೇಳಿದ್ದೇವೆ ನಾವು, ಆ ದಿವಸ ಇವತ್ತು ಹೇಳ್ತಾ ಇದ್ದೇವೆ. ಸನ್ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಇರುವಾಗ ಪ್ರೂಫ್ ಸಮೇತ ಕೊಟ್ಟಿದ್ದೇನೆ ನಾನು. ಈ ಜಿಲ್ಲೆಯ ದುರಂತ 5 ಜನ MLA ಇದ್ದರು, 5 ಜನ MLA, BJP MLA, 2 ಜನ ಮಂತ್ರಿ ಇದ್ದರು. ಈ ಜಿಲ್ಲೆಯವರ ಸಾಧ್ಯ ಆಗದೆ ಸಾಕಾಗುವುದಿಲ್ಲ, ಈ ಜಿಲ್ಲೆ ಅಭಿವೃದ್ಧಿಗೋಸ್ಕರ ದಕ್ಷಿಣ ಕನ್ನಡದಿಂದ ಮತ್ತೆ ಮಂತ್ರಿ ಮಾಡಿ ಕೊಟ್ಟರು. ಇವರು ಇಷ್ಟು ಇರುವಾಗ ಅಧಿವೇಶನದಲ್ಲಿ ವರದಾ ನದಿದು ಮತ್ತು ಬೇಡ್ತಿ ನದಿ ಆ ನೀರನ್ನು ಹಾವೇರಿಗೆ ಮತ್ತು ಎಲ್ಲಿಗೆ ಉತ್ತರ ಕರ್ನಾಟಕಕ್ಕೆ ತಗೊಂಡು ಹೋಗಬೇಕು ಅಂದೇಳಿ ಆಗಿದ್ದು. ಆ ಸಂದರ್ಭದಲ್ಲಿ ಏನೂ ಮಾತಾಡದೆ ಈಗ ನಾವು ಮಾಡಿದ್ದಾರೆ ಅಂದರೆ ಏನು ಹೇಳೋದು? 90% ಅನುದಾನ ಸೆಂಟ್ರಲ್ ಗೌರ್ಮೆಂಟಲ್ಲಿ, ಹೆಚ್ಚು ಕಡಿಮೆ 1,500 ಎಕರೆ ಜಮೀನು ಇವ್ರದ್ದು, ಯಾರ್ದು? ಫಾರೆಸ್ಟ್ ಇಲಾಖೆ, ಸೆಂಟ್ರಲ್ ಗೌರ್ಮೆಂಟಿಂದು. ಲಕ್ಷಗಟ್ಟಲೆ ಮರ ಫಾರೆಸ್ಟ್ ಇಲಾಖೆದು. ಹೆಚ್ಚು ಕಡಿಮೆ 300 ಎಕರೆ ಜಮೀನು ಸಾಮಾನ್ಯ ಬಡ ಜನರದು. ಅದರಲ್ಲಿ ಅತಿಕ್ರಮಣನೂ ಸ್ವಲ್ಪ ಇರ್ಬೋದು, ನನಗೆ ಗೊತ್ತಿಲ್ಲ. ಇಷ್ಟೆಲ್ಲ ಈಗ ಗೊತ್ತಾಯಿತು. ದೊಡ್ಡ ಪ್ರಮಾಣದಲ್ಲಿ ಏನು ಚರ್ಚೆ ನಡೀತಾ ಇದೆ. ಪೂಜ್ಯರ ಮಾರ್ಗದರ್ಶನದಲ್ಲಿ ಪೂಜ್ಯರು ಏನು ಹೇಳ್ತಾರೆ ಅದನ್ನು ನಾವು, ಗುರುಗಳು ಏನು ಹೇಳ್ತಾರೆ ಅದನ್ನು ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಇನ್ನು ನದಿ ಜೋಡಣೆ ಯೋಜನೆಯಿಂದ 1500 ಎಕರೆ ಅರಣ್ಯ ಭೂಮಿ, ಸುಮಾರು 1 ಲಕ್ಷದಷ್ಟು ಮರ ನಾಶವಾಗುತ್ತೆ. ಇದು ಕೇಂದ್ರ ಸರ್ಕಾರದ ಆಸ್ತಿ. 300 ಎಕರೆ ಸಾಮಾನ್ಯ ಬಡ ಜನರ ಜಮೀನಿಗೆ ಹಾನಿಯಾಗಲಿದೆ. ಇದಕ್ಕೆ ಯಾರು ಹೊಣೆ ಎಂದು ಪ್ರಶ್ನೆ ಮಾಡಿದ್ರು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಿರೋಧದ ಚರ್ಚೆ ನಡೀತಾ ಇದೆ. ಶ್ರೀಗಳ ಮಾರ್ಗದರ್ಶನದಲ್ಲಿ ಹೋರಾಟ ನಡೀತಾ ಇದೆ. ಅವರ ಮಾರ್ಗದರ್ಶನ ಮತ್ತು ಅವರು ಏನು ಹೇಳುತ್ತಾರೋ ಅದನ್ನ ಪಾಲಿಸಲು ನಾವು ತಯಾರಿದ್ದೇವೆ ಎಂದು ಹೇಳಿದ್ರು. ನಾವು ಇಲ್ಲಿ ಚರ್ಚೆ ಮಾಡೋಕ್ಕಿಂತ ನಮಗೇನೋ ವಿಶ್ವಾಸ, ಭಾಳ ಅನುಭವ ಇದ್ದವರು, ಮಂತ್ರಿ ಆದವರು, ಸಭಾಪತಿ ಆದವರು, ಲಾಯರು, ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿ ಅಥವಾ ಇಲ್ಲಾಂದರೆ ನೇರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಈ ಯೋಜನೆಯನ್ನು ಕೈ ಬಿಡಿಸ್ತಾರೆ. ಗುರುಗಳ ಎದುರುಗಡೆ ಮಾತು ಕೊಟ್ಟಿದ್ದಾರೆ. ನಮ್ಮದು ಸಣ್ಣ ಕೊಡುಗೆ ಗೌರ್ಮೆಂಟಿಂದು, ಹಿಂದಿನ ಗೌರ್ಮೆಂಟ್ ಅದು BJP ಗೌರ್ಮೆಂಟ್ ಇದ್ದವಾಗೆ ಮಾಡಿದ್ದು. ನಾವು ವಿರೋಧ ಘಂಟಾಘೋಷವಾಗಿ ಮಾಡ್ತೇವೆ. ನಿನ್ನೆನೂ ಮಾಡಿದ್ದೇವೆ, ಇವತ್ತು ಮಾಡ್ತೇವೆ, ನಾಳೆನೂ ಮಾಡ್ತೇವೆ. ಈಗ ಏನೇ ಮಾಡೋದಿದ್ರು ಸೆಂಟ್ರಲ್ ಗೌರ್ಮೆಂಟಲ್ಲಿ 1 ನಿಮಿಷ ಕೆಲಸ ನೇರವಾಗಿ ಹೋಗಿ ಮಾಡ್ತಾರೆ. ಈ ಯೋಜನೆ ಆಗೋದಿಲ್ಲ.